ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ TET ಮತ್ತು GPSTR CETಗೆ ಸಂಬಂಧಪಟ್ಟಿದ್ದು. ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕಲಿಕೆಗೆ ಸಹಾಯಕವಾಗುತ್ತೆ ಅಂತ ಭಾವಿಸುತ್ತೇನೆ. ಹಿಂದಿನ ವಿಡಿಯೋದಲ್ಲಿ 116ನೇ ಪ್ರಶ್ನೆವರೆಗೂ ಬಿಡಿಸಿದ್ದೆ. ಇದು ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯಾಗಿತ್ತು. GPSTR CET ಪ್ರಶ್ನೆ ಪತ್ರಿಕೆ ಆಗಿದೆ. ಇದು 2022 ಪ್ರಶ್ನೆ ಪತ್ರಿಕೆ. 117ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದರಲ್ಲಿ ಮೊದಲೇ ಉತ್ತರ ಅಂದರೆ A2 ಉಷ್ಣವಲಯದ ನಿತ್ಯ ಹರಿದ್ವರ್ಣಕ್ಕೆ ಸಂಬಂಧಿಸಿದ ಮರ ಕರಿಮರ. ಉಷ್ಣವಲಯದ ಎಲೆ ಉದುರುವಿಕೆ ಸಂಬಂಧಿಸಿದ ಮರ B4 ಅಂದರೆ ಹೊನ್ನೆ. ಮರುಭೂಮಿ ಸಸ್ಯವರ್ಗ C1 ಬಬುಲ್. D ಪರ್ವತ ಸಸ್ಯವರ್ಗ 3 ಬೀಚ್. 118ನೇ ಪ್ರಶ್ನೆ, ದಾಮೋದರ್ ನದಿ ಕಣಿವೆ ಯೋಜನೆಯು 4 ಅಣೆಕಟ್ಟುಗಳನ್ನು ಹೊಂದಿದೆ. ತಿಲೈ, ಕೊನಾರ್, ಪಂಚಾಯತ್ ಹಿಲ್ಗಳ ಜೊತೆಗೆ ಮತ್ತೊಂದನ್ನು ಗುರುತಿಸಿ. ಟಿಕಾರ್ ಪಾರ್, ನಾರಾಜ್, ಮೈಥಾನ್, ಸಿಲೆರು. ಇದಕ್ಕೆ ಸರಿಯಾದ ಉತ್ತರ ಮೈಥಾನ್. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ವುಡ್ರೋ ವಿಲ್ಸನ್, ಫಿಫನರ್, ಲೂಥರ್ ಗಲಿಗ್. ಇದಕ್ಕೆ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚರ್ಚೆಯನ್ನು ಮಾಡಿದವರು ಮಾಂಟೆಸ್ಕೋ, ಅರಿಸ್ಟಾಟಲ್, ರುಸ್ಸೋ, ಜಾನ್ ಲಾಕ್. ಇದಕ್ಕೆ ಸರಿಯಾದ ಉತ್ತರ ಜಾನ್ ಲಾಕ್. 121ನೇ ಪ್ರಶ್ನೆ, ಸಂವಿಧಾನದ ವಿಧಿ 315ರ ಅಡಿಯಲ್ಲಿ ಸ್ಥಾಪಿತವಾದ ಸಂವಿಧಾನಾತ್ಮಕ ಆಯೋಗ ಕೇಂದ್ರ ಮಾಹಿತಿ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ಮಾನವ ಹಕ್ಕುಗಳ ಆಯೋಗ, ಭ್ರಷ್ಟಾಚಾರ ನಿಗ್ರಹ ಆಯೋಗ. ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ಲೋಕಸೇವಾ ಆಯೋಗ. 122ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾದ ನಾಯಕರ ಗುಂಪು ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಲೆನಿನ್, ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಗೋರ್ಬೆಚೂವ್. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಗೋರ್ಬೆಚೂವ್, ವಿನ್ಸ್ಟನ್ ಚರ್ಚಿಲ್. ಇದಕ್ಕೆ ಸರಿಯಾದ ಉತ್ತರ ಮೊದಲನೆಯದು ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. 123ನೇ ಪ್ರಶ್ನೆ, ಭಾರತದ ಸಂವಿಧಾನದ 44ನೇ ತಿದ್ದುಪಡಿಯಿಂದಾಗಿ ಮೂಲಭೂತ ಹಕ್ಕುಗಳನ್ನು ಶಾಸನೀಯ ಹಕ್ಕುಗಳ ಪಟ್ಟಿಗೆ ಸೇರಿಸಲಾಯಿತು. ಶಿಕ್ಷಣವನ್ನು ಮೂಲಭೂತ ಹಕ್ಕೆಂದು ಪರಿಗಣಿಸಲಾಯಿತು. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದುಹಾಕಲಾಯಿತು. ಮಾನವ ಹಕ್ಕುಗಳಿಗೆ ವಿಶೇಷ ಸ್ಥಾನಮಾನ ನೀಡಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆದುಹಾಕಲಾಯಿತು. ಭಾರತ ಸಂವಿಧಾನದ 3ನೇ ಭಾಗ ಒಳಗೊಂಡಿರುವುದು ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಪೌರತ್ವ. ಇದಕ್ಕೆ ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳು. 125ನೇ ಪ್ರಶ್ನೆ, ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಅಗಸ್ಟ್ ಕಾಮ್ಟೆ, ಮ್ಯಾಕ್ಸ್ ವೆಬರ್, ಎಮಿಲಿ ಡರ್ಕೆಮ್, ಕಾರ್ಲ್ ಮಾರ್ಕ್ಸ್. ಇದಕ್ಕೆ ಸರಿಯಾದ ಉತ್ತರ ಮ್ಯಾಕ್ಸ್ ವೆಬರ್. 126ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿದ್ದಾಗ ನಡೆದ ವಿದ್ಯಾರ್ಥಿ ಚಳವಳಿಯಲ್ಲಿ ಇವರ ಕ್ಷೇತ್ರಕಾರಿ ಟಿಪ್ಪಣಿಗಳು ಬೆಂಕಿಗೆ ತುತ್ತಾದವು. ದಿ ರಿಮೆಂಬರ್ಡ್ ವಿಲೇಜ್ ಎಂಬ ಸಾರ್ವಕಾಲಿಕ ಕೃತಿಯನ್ನು 1976ರಲ್ಲಿ ಪ್ರಕಟಣೆ ಮಾಡಿದ್ದರು. ಸಿಮ್ 1952ರಲ್ಲಿ ಅವರ ಗುರುಗಳಾದ A.R. ರ್ಯಾಡ್ಕ್ಲಿಫ್ ಬ್ರೌನ್ ಮಾರ್ಗದರ್ಶನದಲ್ಲಿ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕ ಬರೆದರು. ಇದಕ್ಕೆ ಆಪ್ಷನ್ಸ್ಗಳು G.S. ಗರ್ಗೆ, M.S. ಶ್ರೀನಿವಾಸ್, ಪಾರ್ವತಮ್ಮ ಸಿ, ಇರಾವತಿ ಕರ್ವೆ. ಇದಕ್ಕೆ ಸರಿಯಾದ ಉತ್ತರ M.N. ಶ್ರೀನಿವಾಸ್. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ 4ನೇದು A3 ಅಂದರೆ ಪಾಸಿಟಿವ್ ಪಾಲಿಟಿ, ಅಗಸ್ಟ್ ಕಾಮ್ಟೆ. ದಿ ಹೋಲಿ ಫ್ಯಾಮಿಲಿ. B4 ಅಂದರೆ ಕಾರ್ಲ್ ಮಾರ್ಕ್ಸ್. ಸಿ ದಿ ಸಿಟಿಗೆ ಸರಿಯಾದ ಉತ್ತರ C2 ಅಂದರೆ ಮ್ಯಾಕ್ಸ್ ವೆಬರ್. ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್. D1 ಅಂದರೆ ಎಮಿಲಿ ಡರ್ಕೆಮ್. 126
128ನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ. ಗುಜರಾತಿನ ಸರ್ದಾರ್ ಸರೋವರ ಯೋಜನೆಯಡಿಯಲ್ಲಿ ಕಟ್ಟಲಾದ ಅಣೆಕಟ್ಟು ಅಲ್ಲಿನ ಸ್ಥಳೀಯ ಜನರನ್ನು ಮತ್ತು ಬುಡಕಟ್ಟು ಜನರನ್ನು ನಿರ್ಗತೀಕರಣಕ್ಕೆ ಒಳಪಡಿಸಿತ್ತು. ಬಿ. ಪರಿಸರ ಪ್ರೇಮಿ ಮೇಧಾ ಪಾಟ್ಕರ್ ಅವರ ನೇತೃತ್ವದಲ್ಲಿ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಅಲ್ಲಿನ ಜನರು ನರ್ಮದಾ ನದಿಯ ಸುತ್ತಮುತ್ತ ಚಳುವಳಿಯನ್ನು ನಡೆಸಿದರು. ಇದಕ್ಕೆ ಸರಿಯಾದ ಉತ್ತರಗಳು ಎ ಸರಿ ಮತ್ತು ಬಿ ತಪ್ಪು, ಬಿ ಸರಿ ಮತ್ತು ಎ ತಪ್ಪು, ಎ ಮತ್ತು ಬಿ ಎರಡೂ ಸರಿ, ಎ ಮತ್ತು ಬಿ ಎರಡು ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ. ವ್ಯವಹಾರ ವಿಕಸನದ ಮೊದಲ ಹಂತ ಕೃಷಿ ಹಂತ, ಪ್ರಾಣಿ ಸಾಕಾಣಿಕೆಯ ಹಂತ, ಕುಶಲಕರ್ಮಿಗಳ ಹಂತ, ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ. ಇದಕ್ಕೆ ಸರಿಯಾದ ಉತ್ತರ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ. 130ನೇ ಪ್ರಶ್ನೆ, 20 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದ ಗ್ರಾಹಕರ ದೂರುಗಳನ್ನು ಇದು ಇತ್ಯರ್ಥ ಮಾಡುವುದು. ತಾಲೂಕು ಗ್ರಾಹಕರ ವೇದಿಕೆ, ಜಿಲ್ಲಾ ಗ್ರಾಹಕರ ವೇದಿಕೆ, ರಾಜ್ಯ ಆಯೋಗ, ರಾಷ್ಟ್ರೀಯ ಆಯೋಗ. ಇದಕ್ಕೆ ಸರಿಯಾದ ಉತ್ತರ ಜಿಲ್ಲಾ ಗ್ರಾಹಕರ ವೇದಿಕೆ. ವಿಶ್ವ ವ್ಯಾಪಾರ ಸಂಘಟನೆ ಕೇಂದ್ರ ಕಚೇರಿ ಇರುವುದು ಇಲ್ಲಿ. ಪ್ಯಾರಿಸ್, ನ್ಯೂಯಾರ್ಕ್, ಜಿನೆವಾ, ರೋಮ್. ಇದಕ್ಕೆ ಸರಿಯಾದ ಉತ್ತರ ಜಿನೆವಾ. ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಎಂದು ವ್ಯಾಖ್ಯಾನಿಸಿದವರು ಆಡಮ್ ಸ್ಮಿತ್, ಆಲ್ಫ್ರೆಡ್ ಮಾರ್ಷಲ್, ಲಿಯೋನಿಲ್ ರಾಬಿನ್ಸ್, ಪಾಲ್ ಎ ಸ್ಯಾಮ್ಯುಯೆಲ್ಸನ್. ಇದಕ್ಕೆ ಸರಿಯಾದ ಉತ್ತರ ಆಲ್ಫ್ರೆಡ್ ಮಾರ್ಷಲ್. 133ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದು ಸರ್ಕಾರದ ಬ್ಯಾಂಕು ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಬ್ಯಾಂಕುಗಳ ಬ್ಯಾಂಕು ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ. ಇದು ಸಾಲ ಪ್ರಮಾಣದ ನಿಯಂತ್ರಕ. ಸರಿಯಾದ ಉತ್ತರಗಳು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಭಾರತೀಯ ರಿಸರ್ವ್ ಬ್ಯಾಂಕ್, ವಿಶ್ವ ವ್ಯಾಪಾರ ಸಂಘಟನೆ, ಭಾರತೀಯ ಷೇರು ವಿನಿಮಯ ಮಂಡಳಿ. ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್. ಪರೋಕ್ಷ ತೆರಿಗೆಗಳ ಸರಿಯಾದ ಗುಂಪು ಕೇಂದ್ರ ಅಬಕಾರಿ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ, ಆಮದು ರಫ್ತು ಸುಂಕಗಳು, ಸೇವಾ ತೆರಿಗೆ. ಸೆಕೆಂಡ್ ಒನ್ ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟಾಂಪ್ ಶುಲ್ಕ. ಥರ್ಡ್ ಒನ್ ಕೇಂದ್ರ ಅಬಕಾರಿ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ, ವರಮಾನ ತೆರಿಗೆ, ಕಂಪನಿ ತೆರಿಗೆ. ಫೋರ್ತ್ ಒನ್ ಆಮದು ರಫ್ತು ಸುಂಕಗಳು, ಸೇವಾ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟಾಂಪ್ ಶುಲ್ಕ. ಇದಕ್ಕೆ ಸರಿಯಾದ ಉತ್ತರ ಮೊದಲೈದು ಕೇಂದ್ರ ಅಬಕಾರಿ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ, ಆಮದು ರಫ್ತು ಸುಂಕಗಳು, ಸೇವಾ ತೆರಿಗೆ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು ಏಪ್ರಿಲ್ 1, 1935, ಏಪ್ರಿಲ್ 1, 1949, ಜನವರಿ 1, 1949, ಜನವರಿ 1, 1935. ಇದಕ್ಕೆ ಸರಿಯಾದ ಉತ್ತರ ಜನವರಿ 1, 1949. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಹಿಮ್ಮಾಯಿತಿ ಪಡೆಯುವ ಉದ್ದೇಶವೆಂದರೆ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು, ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸಲು, ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು, ಕೇವಲ ದೌರ್ಬಲ್ಯವನ್ನು ಮಾತ್ರ ಗುರುತಿಸಲು. ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಒನ್ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸಲು. ಭವಿಷ್ಯ ಸೂಚಕ ಪರೀಕ್ಷೆಯ ಉದ್ದೇಶವು ವಿದ್ಯಾರ್ಥಿಗಳ ದೌರ್ಬಲ್ಯವನ್ನು ಗುರುತಿಸಲು, ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲು, ಉತ್ತಮ ಸಾಧನೆ ಮಾಡಲು, ವಿದ್ಯಾರ್ಥಿಗಳ ಕೌಶಲ್ಯಗಳನ್ನು ಗುರುತಿಸಲು. ಇದಕ್ಕೆ ಸರಿಯಾದ ಉತ್ತರ ಉತ್ತಮ ಸಾಧನೆ ಮಾಡಲು. 138ನೇ ಪ್ರಶ್ನೆ, ಯೋಜನಾ ಪದ್ಧತಿಯು ಅವಲಂಬಿತವಾಗಿರುವುದು. ಉಪನ್ಯಾಸ ಪದ್ಧತಿಯನ್ನು ಬಲವರ್ಧನೆಗೊಳಿಸಲು, ಪಠ್ಯ ವಿಷಯಗಳನ್ನು ಕಂಠಪಾಠ ಮಾಡಲು, ಬೌದ್ಧಿಕ ಕ್ರಿಯಾಶೀಲ ಕೆಲಸಕ್ಕೆ ಪ್ರೇರೇಪಿಸಲು, ಬರವಣಿಗೆ ಕೌಶಲ್ಯವನ್ನು ವೃದ್ಧಿಗೊಳಿಸಲು. ಇದಕ್ಕೆ ಸರಿಯಾದ ಉತ್ತರ ಬೌದ್ಧಿಕ ಕ್ರಿಯಾಶೀಲ ಕೆಲಸಕ್ಕೆ ಪ್ರೇರೇಪಿಸಲು. 139ನೇ ಪ್ರಶ್ನೆ, ಶಿಕ್ಷಕರು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲಾ ಕೈತೋಟದಲ್ಲಿನ ಸಸ್ಯಗಳನ್ನು ಗಮನಿಸಿ ಪಟ್ಟಿ ಮಾಡುವಂತೆ ಹೊರಾಂಗಣ ಚಟುವಟಿಕೆ ನೀಡಿರುವುದು ಈ ವಿಧಾನದ ಒಂದು ಕಾರ್ಯತಂತ್ರವಾಗಿದೆ. ವೀಕ್ಷಣೆ, ಚರ್ಚೆ, ಕಥನ, ಪ್ರಯೋಗ. ಇದಕ್ಕೆ ಸರಿಯಾದ ಉತ್ತರ ವೀಕ್ಷಣೆ. ಪಾಠ ಯೋಜನೆ ಬೆನ್ನೆಲುಬು ಎಂದು ಕರೆಯುವ ಪ್ರಶ್ನೆಗಳು, ಗೃಹ ಕಾರ್ಯದ ಪ್ರಶ್ನೆಗಳು, ಪುನರಾವರ್ತನೆಯ ಪ್ರಶ್ನೆಗಳು, ಪ್ರಾಥಮಿಕ ಪ್ರಶ್ನೆಗಳು, ಬೆಳವಣಿಗೆ ಪ್ರಶ್ನೆಗಳು. ಇದಕ್ಕೆ ಸರಿಯಾದ ಉತ್ತರ ಗೃಹ ಕಾರ್ಯದ ಪ್ರಶ್ನೆಗಳು. ಯೋಜನಾ ಪದ್ಧತಿಯ ಬೋಧನೆಯನ್ನು ಮೊಟ್ಟಮೊದಲ ಬಾರಿಗೆ ಬಳಸಿದವರು WH ಕಿಲ್ಪ್ಯಾಟ್ರಿಕ್, ಜಾನ್ ಡುಯಿ, ಬಲ್ಲಾರ್ಡ್, ಜಾನ್ ಸೀಲೆ. ಇದಕ್ಕೆ ಸರಿಯಾದ ಉತ್ತರ WH ಕಿಲ್ಪ್ಯಾಟ್ರಿಕ್. ಒಂದು ಕಾಲರೇಖೆಯಲ್ಲಿ ಎರಡು ದೇಶಗಳ ಘಟನೆಗಳನ್ನು ಒಂದರ ಪಕ್ಕ ಇನ್ನೊಂದನ್ನು ಪ್ರತಿನಿಧಿಸುವ ಕಾಲರೇಖೆ ಪ್ರಗತಿಗಾಮಿ, ಹೋಲಿಕಾತ್ಮಕ, ಪ್ರತಿಗಾಮಿ, ಚಿತ್ರಾತ್ಮಕ. ಇದಕ್ಕೆ ಸರಿಯಾದ ಉತ್ತರ ಹೋಲಿಕಾತ್ಮಕ.
ಒಂದು ಜನಾಂಗದ ಅಥವಾ ರಾಷ್ಟ್ರದ ಸ್ಮರಣೆಯೇ ಇತಿಹಾಸ ಎಂಬ ಹೇಳಿಕೆಯನ್ನು ನೀಡಿದವರು ಜಾನ್ಸನ್, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ರವೀಂದ್ರನಾಥ್ ಟ್ಯಾಗೋರ್, ಹೆಗಲ್. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಇದು ಡೌಟ್ ಇದೆ, ದಯವಿಟ್ಟು ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ನಾನು ಇದು ಆಗಿ ಅಂತ ಹೇಳ್ತಾ ಇಲ್ಲ, ಯಾಕಂದರೆ 1 ಮಾರ್ಕ್ಸ್ ನನಗೆ ಇದರಲ್ಲಿ ಬಂದಿಲ್ಲ. ಡೌಟ್ ಇದೆ, ಪ್ಲೀಸ್ ಕ್ಲಿಯರ್ ಮಾಡಿಕೊಂಡು ಆನ್ಸರ್ ಮಾಡಿ. ವಿವರಿಸುವವನು ಮತ್ತು ದೃಷ್ಟಾಂತೀಕರಿಸುವವನು ಎಂಬ ನಿರ್ದೇಶಕವನ್ನು ಹೊಂದಿರುವ ಬೋಧನಾ ಉದ್ದೇಶವೆಂದರೆ ಅನ್ವಯ, ಕೌಶಲ, ಜ್ಞಾನ, ತಿಳುವಳಿಕೆ. ಇದಕ್ಕೆ ಸರಿಯಾದ ಉತ್ತರ ತಿಳುವಳಿಕೆ. ನ್ಯಾಯಾಂಗದ ವಿಭಾಗಗಳು ಎಂಬ ವಿಷಯವನ್ನು ಬೋಧಿಸಲು ಸೂಕ್ತವಾದ ಬೋಧನೋಪಕರಣ ಎಂದರೆ ಕಾಲಾನುಕ್ರಮ ಪಟ, ಹರಿವು ಪಟ, ಭೂಪಟ, ವಂಶಾವಳಿ ಪಟ. ಇದಕ್ಕೆ ಸರಿಯಾದ ಉತ್ತರ ಹರಿವು ಪಟ, ಫ್ಲೋಚಾರ್ಟ್. ವಿದ್ಯಾರ್ಥಿ ಸ್ನೇಹಿ ಕಲಿಕಾ ಪ್ರಕ್ರಿಯೆಗೆ ಪೂರಕವಲ್ಲದ ಸನ್ನಿವೇಶವೆಂದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿ TLM ತಯಾರಿಸುವುದು, ವಿದ್ಯಾರ್ಥಿಗಳು ಗೋಲದಲ್ಲಿ ನೆಲಜಲ ಆಗಮನಿಸುವುದು, ಪಠ್ಯದ ಅಧ್ಯಾಯವನ್ನು ಶಿಕ್ಷಕರು ಓದಿ ಮುಗಿಸುವುದು, ಚಟುವಟಿಕಾ ಮೂಲೆಗಳಲ್ಲಿ ವಿದ್ಯಾರ್ಥಿಗಳು ಸ್ವಯಂ ಅಭ್ಯಾಸಿಸುವುದು. ಇದಕ್ಕೆ ಸರಿಯಾದ ಉತ್ತರ ಪಠ್ಯದ ಅಧ್ಯಾಯವನ್ನು ಶಿಕ್ಷಕರು ಓದಿ ಮುಗಿಸುವುದು. ಕ್ರಮಾನುಗತ ಕಲಿಕೆಗೆ ಸಂಬಂಧಪಟ್ಟಿರುವುದು ಸಂಬಂಧೀಕರಣದ ನಿಯಮ, ಅಭ್ಯಾಸದ ನಿಯಮ, ಸಿದ್ಧತೆಯ ನಿಯಮ, ಪರಿಣಾಮದ ನಿಯಮ. ಇದಕ್ಕೆ ಸರಿಯಾದ ಉತ್ತರ ಸಂಬಂಧೀಕರಣದ ನಿಯಮ. ನ್ಯಾಯಸಮ್ಮತ ವಿಚಾರಣಾ ಮಾದರಿಯು ಈ ಕುಟುಂಬಕ್ಕೆ ಸಂಬಂಧಿಸಿದೆ: ಸಾಮಾಜಿಕ ಅಂತರ್ಕ್ರಿಯಾ ಮಾದರಿ, ಮಾಹಿತಿ ಸಂಸ್ಕರಣಾ ಮಾದರಿ, ವೈಯಕ್ತಿಕ ಬೆಳವಣಿಗೆ ಅಥವಾ ಅಭಿವೃದ್ಧಿ ಮಾದರಿ, ವರ್ತನಾ ಬದಲಾವಣಾ ಮಾದರಿ. ಇದಕ್ಕೆ ಸರಿಯಾದ ಉತ್ತರ ಸಾಮಾಜಿಕ ಅಂತರ್ಕ್ರಿಯಾ ಮಾದರಿ. ಪಾತ್ರಾಭಿನಯದ ಕೊನೆಯ ಹಂತ ಎಂದರೆ ಪುನಃ ಅಭಿನಯಿಸುವುದು, ವೇದಿಕೆ ನಿರ್ಮಾಣ, ಸಾಮಾನ್ಯೀಕರಣಕ್ಕೆ ಬರುವುದು, ಪಾತ್ರ ಅಭಿನಯಕ್ಕೆ ಆಯ್ಕೆ ಮಾಡಿಕೊಳ್ಳುವುದು. ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯೀಕರಣಕ್ಕೆ ಬರುವುದು. 155ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಅಪರೀಕ್ಷಿತ ಸಾಮಗ್ರಿಗಳಿಗೆ ಅಂದರೆ ಪ್ರಕ್ಷೇಪಿತಬಲ ಸಾಮಗ್ರಿಗಳಿಗೆ ಉದಾಹರಣೆ ಎಂದರೆ ಎಪಿಡಿಯಾಸ್ಕೋಪ್, ಓವರ್ ಹೆಡ್ ಪ್ರೊಜೆಕ್ಟರ್, ಬುಲೆಟಿನ್ ಬೋರ್ಡ್, ನಿಶ್ಶಬ್ದ ಚಾಲಿತ ಚಿತ್ರ. ಇದಕ್ಕೆ ಸರಿಯಾದ ಉತ್ತರ ಇದಕ್ಕೂ ಒಂದು ಕನ್ಫ್ಯೂಷನ್ ಮಾರ್ಕ್ಸ್ ಬಂದಿಲ್ಲ ಅಂದರೆ ಡೌಟ್ ಇದೆ. ಇಲ್ಲಿ ಬುಲೆಟಿನ್ ಬೋರ್ಡ್ ಅಂತ ಆಗ್ಬೋದು, ನಿಶ್ಶಬ್ದ ಚಾಲಿತ ಚಿತ್ರ ಅಂತ ಆಗ್ಬೋದು. ಇದನ್ನು ಒಂದು ಆಗಿ ಆನ್ಸರನ್ನು ಹುಡುಕಬೇಕು. ಬಟ್ ನಾನು ಇದಕ್ಕೆ ಆಗಿ ಯಾವುದು ಅಂತ ಹೇಳಲ್ಲ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಸ್ಕಿಪ್ ಆಗೋದನ್ನು ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.